ಪೇಪರ್ ಬರೋಕ್ಕೆ ಹೋಗಿದ್ದೆ, ಯಾವುದಪ್ಪ ಅಂದರೆ CTT. ಫೆಬ್ರವರಿ 8ನೇ ತಾರೀಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಆಮೇಲೆ ಇಂಗ್ಲೀಷ್ ಪೇಪರ್ ಇತ್ತು, ಅದನ್ನು ನೋಡಿ ನನಗೆ ಹುಚ್ಚಾಡ್ದಾಗಿತ್ತು. ಏನು ಮಾಡ್ಬೇಕು ಏನಿಲ್ಲ ಲೈಫಲ್ಲಿ, ಹೆಂಗೆ ಮುಂದೆ ಬರ್ಬೇಕಂತ ಗೊತ್ತಾಗಲಿಲ್ಲ. ಸೊ ನಾನೇನು ಪೇಪರ್ ಪಾಸ್ ಆಗಲ್ಲ ಅಂತ ಗೊತ್ತಾಯಿತು. ನೋಡ್ಕೊತ ಅವ್ರಿಗಂತ ಹೋದಾಗ ವೆರಿ ಸ್ಮಾರ್ಟ್. ಸೊ ಫುಲ್ ಟಫ್ ಇದೆ ಕ್ವಶನ್. ಸೊ B.Ed ಸ್ಟೂಡೆಂಟ್ಗಳಿಗೆ ಹಿಂಗೆ ಯಾಕೆ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನಾವೇನು ಜನ್ಮದಲ್ಲಿ ಪಾಸ್ ಆಗಲ್ಲ ಎಕ್ಸಾಮು ಅಂತೇಳಿ ಮುಚ್ಕೊಂಡು ಪೇಪರ್ ಮಾಡ್ಕೋಬೇಕು, ಯಾವುದಕ್ಕೂ ಅಂಜಬಾರ್ದು ಅಂತ ಗೊತ್ತಾಗಿ ಅಲ್ಲಿ ಧೈರ್ಯ ಮಾಡಿ ಪೇಪರ್ ಓದ್ತಾ ಕುಂತೆ. ಅವಾಗ ಒಂದೊಂದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತಿನ ಈ ವ್ಲಾಗಲ್ಲಿ ಏನು ವಿಷಯಪ್ಪ ಅಂದರೆ, ಸೊ ನಿನ್ನೆ ನಾನು ಪೇಪರ್ ಬರೋಕ್ಕೆ ಹೋಗಿದ್ದೆ, ಯಾವುದಪ್ಪ ಅಂದರೆ CTT. ಫೆಬ್ರವರಿ 8ನೇ ತಾರೀಕು. ಸೊ ಇವತ್ತು 9ನೇ ತಾರೀಕು. ಸೊ ಅಲ್ಲಿ ನಮ್ಮದು ಎಕ್ಸಾಮ್ ಎಲ್ಲಿ ಬಿದ್ದಪ್ಪ ಅಂದರೆ ಸೆಂಟ್ರು ರಾಯಚೂರಲ್ಲಿ ಬಿದ್ದಿತ್ತು ಪೇಪರು. ಸೊ ಪೇಪರ್ ಬರೋಕ್ಕೆ ನಾನೇನು ಸ್ಪೀಡಲ್ಲಿ ಹೋದೆ, ಪೇಪರ್ ಈಸಿ ಇರುತ್ತೆ ಅಂತೇಳಿ. ಅಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಪೇಪರ್ ಫುಲ್ ಟಫ್ ಇದೆ. ಸೊ ಕನ್ನಡ ಅಂತೂ ಫುಲ್ ಟಫ್ ಇತ್ತು, ಅದ್ರ ಬಗ್ಗೆ ಇನ್ನೊಂದು ಮಾತೇ ಅಲ್ಲ, ಅಷ್ಟೊಂದು ಟಫ್ ತೆಗೆದ ಕ್ವಶನ್. ನನಗಂತೂ ಏನು ಮಾಡೋಕ್ಕಲ್ಲ, ನನಗೆ ತಲೆ ಕೆಟ್ಟೋಯ್ತು, ಗೊಬ್ಬರ ಆಗಿತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಆಮೇಲೆ ಅದು ಆದಮೇಲೆ ಮತ್ತು ಇಂಗ್ಲೀಷಲ್ಲಿ ಸೈಕಾಲಜಿ ಮತ್ತು ಇಂಗ್ಲೀಷ್ ಪೇಪರ್ ಇತ್ತು, ಅದನ್ನು ನೋಡಿ ನನಗಂತೂ ಹುಚ್ಚಾಡ್ದಾಗಿತ್ತು. ಏನು ಮಾಡ್ಬೇಕು ಏನಿಲ್ಲ ಲೈಫಲ್ಲಿ, ಹೆಂಗೆ ಮುಂದೆ ಬರ್ಬೇಕಂತ ಗೊತ್ತಾಗಲಿಲ್ಲ. ಸೊ ನಾನೇನು ಪೇಪರ್ ಪಾಸ್ ಆಗಲ್ಲ ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ಎಲ್ಲ ಟಿಕ್ ಹಾಕಿ ಬಂದಮೇಲೆ ಇನ್ನೊಂದು ಸಾರಿ ರೂಮಿಗೆ ಬಂದು ಕರೆಕ್ಟಾಗಿ ನೋಡ್ಕೊಳ್ಳೋಂತ ಬಂದು ಕುಂತಾಗ ಇಲ್ಲಿ ಪೂರಾ ತಲೆ ಕೆಟ್ಟೋಗಿತ್ತು. ಒಂದೊಂದು ಕ್ವಶನು ಒಂದೊಂದು ಥರ ಡಿಫ್ರೆಂಟ್ ಆಗಿದ್ದಾನೆ. ನಾವೇನು ಈ ಜನ್ಮದಲ್ಲಿ ಪಾಸ್ ಆಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ತುಂಬ ಶಾಂತಿಯಿಂದ ಕುಂತ್ಕೊಂಡು ಕರೆಕ್ಟಾಗಿ ಆನ್ಸರ್ ಯಾವಂತ ನೋಡ್ಕೊಳ್ತಾ ಅವ್ರಿಗಂತ ಹೋದಾಗ ವೆರಿ ಸ್ಮಾರ್ಟ್. ಸೊ ಫುಲ್ ಟಫ್ ಇದೆ ಕ್ವಶನು, ನನಗೇನು ದೋಸ್ತೆ ಇಲ್ಲ, ಯಾವುದು ರೈಟ್ ರಾಂಗ್ ಅಂತ ಗೊತ್ತಾಗ್ತಿಲ್ಲ. ಪೇಪರ್ ಏನೋ ಜಾಸ್ತಿ ನಾವು ಅರ್ಥ ಮಾಡ್ಕೊಳ್ಳೋದಿದೆ ಅಂತ ಗೊತ್ತಾಯಿತು. ಇನ್ನೂ ತುಂಬ ಓದಬೇಕು. ಸೊ B.Edದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಸೊ B.Ed ಸ್ಟೂಡೆಂಟ್ಗಳಿಗೆ ಹಿಂಗೆ ಯಾಕೆ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನಾವೇನು ಜನ್ಮದಲ್ಲಿ ಪಾಸ್ ಆಗಲ್ಲ ಎಕ್ಸಾಮು ಅಂತೇಳಿ ಮುಚ್ಕೊಂಡು ಪೇಪರ್ ನೋಡ್ತಾ ಕುಂತಾಗ ಸೊ ನನಗೆ ಒಂದು ಅರ್ಥ ಆಗಿದೆ ಏನಪ್ಪ ಅಂದ್ರೆ, ಇನ್ನೂ ಕಲಿಯೋದು ತುಂಬ ಇದೆ ಜೀವನದಲ್ಲಿ. ಸೊ ಇಂಥ ಪೇಪರ್ಗಳು ತುಂಬ ಎದುರಿಸಬೇಕು, ಹಂಗಂತೇಳಿ ಕುಗ್ಗಕ್ಕೆ ಹೋಗ್ಬಾರ್ದು. ಏನೇ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ಏನೇ ಸಮಸ್ಯೆ ಇರಲಿ, ಸೊ ಮುನ್ನುಗ್ಗಬೇಕು. ಏನೇ ಸಮಸ್ಯೆ ಆದರೂ ಎದುರಿಸ್ತಾ ಇರಬೇಕು, ಯಾವುದಕ್ಕೂ ಅಂಜಬಾರ್ದು ಅಂತ ಗೊತ್ತಾಗಿ ಅಲ್ಲಿ ಧೈರ್ಯ ಮಾಡಿ ಪೇಪರ್ ಓದ್ತಾ ಕುಂತೆ. ಅವಾಗ ಒಂದೊಂದು ಆನ್ಸರೇ ನೆನಪಾಗ್ತಾ ಬಂತು. ಸೊ ಕರೆಕ್ಟಾಗಿ ಆನ್ಸರ್ ಗೊತ್ತಾಯಿತು. ಸೊ ನಾನು ಮಾಡಿದ ಮಿಸ್ಟೇಕ್ ತುಂಬ ಇದೆ ಅಂತ ಗೊತ್ತಾಯ್ತು ಅಲ್ಲಿ. ಸೊ ಇನ್ನೊಂದು ಸಲ ಆ ಥರ ಮಿಸ್ಟೇಕ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡ್ತಾ ಗೊತ್ತಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.